ಯಾವುದೇ ಸಂಬಂಧದಲ್ಲಿ ಒಂದು ಕಾನ್ಫ್ಲಿಕ್ಟ್ ಬಂದರೆ, ಘರ್ಷಣೆಗಳಾದರೆ, ಅನುಮಾನ ಆದರೆ, ಈ ಒಂದು ಫೈಟಿಂಗ್ ಮೋಡ್ ಅಂತಾರೆ, ಯಾವಾಗಲೂ ಜಗಳ ಆಡೋದು ಒಂದು ಶುರು ಆದರೆ ಒಂದು ಸ್ವಲ್ಪ ದಿನ ಇರುತ್ತದೆ, ಅದರ ಮೂಡೋದು. ಹಾಗಿದ್ದಾಗ ನಮಗೆ ಆ ಥರ ಇದ್ದಾಗ ನೋಡ್ಕೋಬೇಕು ನಾವು. ಈ ರಿಲೇಷನ್ಶಿಪ್ನ ನನ್ನೊಳಗೆ ನಾನು ಕೇಳ್ಕೋಬೇಕು, ಇದು ಉಳಿಸ್ಕೋಬೇಕು ಅಂತಿದ್ದೀನೋ ಇಲ್ಲ ಅಂತಿದ್ದೀನೋ ಅಂತ. ನಮಗೆ ಒಳಗಡೆ ಉಳಿಸ್ಕೋಬಾರ್ದು ಅಂತ ಇದ್ದರೆ ನಾವು ಏನು ಮಾಡಿದ್ರೂ ರಿಪೇರಿ ಆಗಲ್ಲ. ಪುನಃ ಪುನಃ ಕಾನ್ಫ್ಲಿಕ್ಟ್ಗೆ ಎಡೆ ಮಾಡಿಕೊಡ್ತೀವಿ, ಪುನಃ ಪುನಃ ಜಗಳಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಾವು ಅವಾಯ್ಡ್ ಮಾಡೋದೇ ಇಲ್ಲ ಆ ಥರ ಸಂದರ್ಭಗಳನ್ನ. ಆದರೆ ನಿಜವಾಗ್ಲೂ ಇವೆಲ್ಲ ಒಳಗಡೆ ಕೇಳ್ಕೊಂಡಾಗ ಇಲ್ಲ ಇಲ್ಲ ನಾನು ಸರಿ ಹೋಗಬೇಕು, ನಮ್ಮ ಸಂಸಾರ ಚೆನ್ನಾಗಿರಬೇಕು, ನಮ್ಮ ಸಂಬಂಧ ಚೆನ್ನಾಗಿರಬೇಕು, ನಮ್ಮ ಸ್ನೇಹ ಚೆನ್ನಾಗಿರಬೇಕು, ಇದು ಉಳಿಬೇಕು ಅಂತ ನಮ್ಮ ಒಳಗಡೆ ಏನಾದರೂ ಡಿಸೈಡ್ ಆಗೋದ್ರೆ, ಇಬ್ಬರಲ್ಲಿ ಒಬ್ಬರಿಗೆ ಡಿಸಿಷನ್ ಇದ್ರೂ ಸಾಕು, ಹಿಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ಆ ಥರ ಸಂದರ್ಭ ಬರದೇ ಇರೋಂಗೆ ನೋಡ್ಕೋಬೋದು. ಒಂದು. ಎರಡನೇದು, ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇದೆಯಲ್ಲ, ಅದ್ರ ಬಗ್ಗೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಅವಾಗ. ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಅಂತ ಇಲ್ವೇ ಇಲ್ಲ, ಇದೇ ಮೂಲತಃ ನಮ್ಮನ್ನ ಕೆಡಿಸೋದು. ಕಾಂಪ್ಲೆಕ್ಸ್ ಬರೋದು